ನಮಸ್ಕಾರ. ಮನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮರ್ಯಾದೆ ರಾಮಣ್ಣ ಅಂದರೆ ರಾಮಣ್ಣ ಐಶ್ವರ್ಯಂಗೆ ತಾಳಿ ಕಟ್ಬಿಟ್ಟಿದ್ದಾನೆ, ಅಜ್ಜಿ ಹೇಳಿದ್ಲು ಅಂತೇಳಿ. ಇವಾಗ ಅವಳು ಏನೂ ಮಾಡೋಕ್ಕಾಗಲ್ಲ, ಅರ್ಚಾಡ್ತಾಳೆ, ಕಿರ್ಚಾಡ್ತಾಳೆ. ಅಂದರೆ ಅವಳಿಗೆ ಪ್ರಜ್ಞೆ ಇಲ್ಲದ ಟೈಮಲ್ಲಿ ಮದುವೆ ನಿಂತೋಯ್ತಲ್ಲ ಅಂತೇಳಿ ಶಾಕಿಗೆ ಬಿದ್ದೋಗ್ಬಿಡ್ತಾಳೆ. ಬಿದ್ದೋದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವ್ರ ಅಮ್ಮ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೋಗ್ತಾಳೆ ಐಶ್ವರ್ಯ ಅಮ್ಮ. ಐಶ್ವರ್ಯ ಅಪ್ಪ ಬೇಡ ಮದುವೆ ಮಾಡೋದು ಅಂತ ಅವನು ಬೇರೆ ಕಿರ್ಚಾಡ್ತಿರ್ತಾನೆ. ಈ ಥರ ಆಗೋಯ್ತಲ್ಲ, ಮರ್ಯಾದೆ ಹೋಯ್ತು ಅಂತೇಳಿ ಎಲ್ಲ ಒಂದೊಂದು ರೀತಿ ಆಡ್ತಿರ್ತಾರೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಐಶ್ವರ್ಯ ಅಮ್ಮ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡಾಗ ರಾಮಣ್ಣ ಹೋಗಿ ಬಾಗಿಲು ಮುರಿದು ಐಶ್ವರ್ಯ ಅಮ್ಮನ್ನ ವಾಪಸ್ಸು ಮಾತ್ರೆ ಎಲ್ಲ ಎಸೆದು ನೀರೆಲ್ಲ ಚೆಲ್ಲಿ ವಾಪಸ್ ಕರ್ಕೊಂಡು ಬಂದಿರ್ತಾನೆ. ಅದಕ್ಕೆ ಅಜ್ಜಿ ಹೇಳುತ್ತೆ, ಚಿಕ್ಕದ್ರಲ್ಲೇ ನಿಮ್ಮಿಬ್ಬರಿಗೂ ಮಾತಾಗಿದೆ, ರಾಮಣ್ಣಂಗೆ ಐಶ್ವರ್ಯನ್ನೇ ಕೊಡೋದು ಅಂತ ಆಗಿದೆ, ಏನು ನೀನು ಚಿಂತೆ ಮಾಡೋದು ಬೇಡ, ನೀನು ಫಸ್ಟು ಮದುವೆ ಮಾಡ್ಕೋ ಅಂತ ಹೇಳಿಬಿಡ್ತಾಳೆ. ಅಜ್ಜಮ್ಮ ಹೇಳಿದ್ದಕ್ಕೆ ರಾಮಣ್ಣ ಆಗಲ್ಲ, ಬಿಲ್ಕುಲ್ ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ, ನಾನು ಬ್ರಹ್ಮಚಾರಿ, ನಾನು ಪೂರ್ತಿ ಈ ಜನ್ಮದಲ್ಲಿ ಫುಲ್ಲು ಬ್ರಹ್ಮಚಾರಿನೇ ಆಗಿರ್ತೀನಿ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಅಜ್ಜಿ ಹೇಳುತ್ತೆ, ಬ್ರಹ್ಮಚಾರಿ ಮಾಡಿದ್ಯಾರೋ ನಿಮ್ಮಮ್ಮ ತಾನೇ ಹೇಳಿದ್ದು, ಅದೇನು ಅದೆಲ್ಲ ಈಗ ಲೆಕ್ಕಕ್ಕೆ ಹಾಕೋಬೇಡ, ನೀನು ಮದುವೆ ಮಾಡ್ಕೋ, ಐಶ್ವರ್ಯಂಗೆ ಈಗ ಯಾರು ಗತಿ ಇರೋದು, ಮದುವೆ ಮಾಡ್ಕೋ ಅಂತ ಹೇಳುತ್ತೆ. ಆವಾಗ ಅವನಿಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲ, ನಮ್ಮ ಅವ್ವಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಮದುವೆ ಮಾಡ್ಕೊಳಕ್ಕಾಗೋದೇ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಜ್ಜಿ ಹೇಳುತ್ತೆ, ಒಂದು ಪ್ಲ್ಯಾನ್ ಮಾಡ್ತಾರೆ ಅವರು, ಅಜ್ಜಿ ಮಗ ಅಮ್ಮ ಮಗ ಎಲ್ಲ. ಮತ್ತು ಜಯಂಗೆ ಫೋನ್ ಮಾಡಿಬಿಟ್ಟು ಜಯ ಹಿಂಗೆ ಅಂತ ಹೇಳು, ಬಂದಿದ್ದೀವಿ, ಹಿಂಗೆ ಐಶ್ವರ್ಯ ಮದುವೆ ಅಂತ ಹೇಳು. ಆಮೇಲೆ ಜಯ ಹೇಳ್ತಾಳೆ, ರಾಮಣ್ಣನ್ನು ಕರ್ಕೊಂಬನ್ನಿ ಅಂತ ಹೇಳ್ತಾಳೆ. ಆವಾಗ ನೀನೇನು ಮಾಡು, ರಾಮಣ್ಣಂಗೆ ಫೋನ್ ಕೊಡು, ಅಪ್ಪ ಹೇಳ್ದಂಗೆ ಕೇಳು ಅಂತ ಹೇಳ್ತಾಳೆ. ಅಲ್ಲಿಗೆ ಒಂದು ಅಕ್ಕಿಯಲ್ಲಿ ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆದಂಗೆ ಆಗುತ್ತೆ ಅಂತ ಅಜ್ಜಿ ಹೇಳ್ಕೊಡ್ತಾಳೆ. ಅದನ್ನೇ ಬೇಡ ಸುಮ್ಮನಿರವ, ಹಂಗೆಲ್ಲ ಮಾಡೋದು ಬೇಡ, ಅವಳು ಗೊತ್ತಾದ್ರೆ ಆಮೇಲೆ ನಮ್ಮನ್ನು ಸುಮ್ಮನೆ ಬಿಡೋಕ್ಕಲ್ಲ ಅಂತೆಲ್ಲ ಹೇಳ್ತಾನೆ. ಆದರೂ ಕೂಡ ಅಜ್ಜಿ ಕೇಳಲ್ಲ. ಹಠ ಮಾಡಿ ಫೋನ್ ಮಾಡು ನೀನು ಅಂತ ಹೇಳುತ್ತೆ. ಫೋನ್ ಮಾಡ್ತಾನೆ. ಫೋನ್ ಮಾಡಿದ ಮೇಲೆ ರಾಮಣ್ಣನೂ ಇಲ್ಲೇ ಅವನೇ ಅಂತಾನೆ, ಕೊಡು ಇಲ್ಲೈತೆ. ಆಮೇಲೆ ಅವ್ವ ನೋಡವ ಇಲ್ಲಿ ಅಪ್ಪನ ಅಂತ ಅವನಂತಾನೆ. ಅಪ್ಪ ಹೇಳ್ದಂಗೆ ಕೇಳೋ ಅಂತ ಅಮ್ಮ ಹೇಳ್ತಾಳೆ. ಅಮ್ಮ ಹೇಳ್ತಾಳೆ ಅಂದಮೇಲೆ ಅಮ್ಮ ಮದುವೆ ಮಾಡ್ಕೊಳ್ಳೋಕ್ಕೆ ಹೇಳ್ತಾಳೆ ಅಂತ ರಾಮಣ್ಣ ಅನ್ಕೋತಾನೆ. ಅಪ್ಪ ಅಮ್ಮ ಅಜ್ಜಿ ಮೂರು ಜನನೂ ಮೂರು ಟೈಪು ಮಾತುಕತೆ ಆಗುತ್ತೆ ಅಲ್ಲಿ. ಆಮೇಲೆ ಏನು ಮಾಡ್ತಾರೆ, ಇವಳು ಪ್ರಜ್ಞೆ ತಪ್ಪೋಗಿರುತ್ತೆ. ಇನ್ನು ಅವರಮ್ಮ ಬೇರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೊರಟುಬಿಟ್ಟಿದ್ದಾಳೆ ಐಶ್ವರ್ಯ ಅಮ್ಮ. ಇನ್ನು ವಿಧಿ ಇಲ್ಲ, ಏನು ಮಾಡೋಂಗಿಲ್ಲ. ಕೊನೆಗೆ ರಾಮಣ್ಣ ಮದುವೆ ಮಾಡ್ಕೊಳ್ಳೇಬೇಕಾಗುತ್ತೆ, ತಾಳಿ ಕಟ್ಟೇ ಬಿಡ್ತಾನೆ. ಆಗೋಯ್ತಾ. ಆಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಳಿಗೆ ಪ್ರಜ್ಞೆ ಬಂದು ನೋಡ್ತಾಳೆ, ತಾಳಿ ಕತ್ತಲಿರುತ್ತೆ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇರ್ತಾಳೆ, ನಾನು ಇನ್ನೂ ಫಾರಿನಿಗೆ ಹೋಗ್ಬಿಡ್ತೀನಿ, ನಾನು ಇಡೀ ಪ್ರಪಂಚದಲ್ಲೇ ನಂಬರ್ 1 ಆರ್ಟಿಟೆಕ್ಕಾಗಿ ನಾನು ಮುಂದುವರಿಬೇಕು, ನನಗೆ ಮದುವೆ ಅಂತ ಏನು ಬೇಡ, ಸಾಕು ಈ ಜನ್ಮದಲ್ಲಿ ಇಷ್ಟು. 3 ಮದುವೆ ಫಿಕ್ಸ್ ಆಗಿ 3 ಮದುವೆನೂ ಕಿತ್ತೋಯ್ತು, ಇನ್ನು ನನಗೆ ಮದುವೆ ಅಂತಲೇ ಬೇಡ, ನಾನೇ ಇಂಡಿಪೆಂಡೆಂಟಾಗಿ ನಾನು ಬೇರೆ ದೇಶಕ್ಕೆ ಹೋಗಿ ನಾನು ಬದುಕ್ತೀನಿ ಅಂತ ಹೇಳ್ಕೊಂಡು ಎದ್ದು ಅಲ್ಲಿಂದ ಕನ್ನಡಿ ಮುಂದೆ ಬರ್ತಾಳೆ. ತಾಳಿ ನೋಡಿಬಿಡ್ತಾಳೆ. ತಾಳಿ ನೋಡಿದ ತಕ್ಷಣ ಶಾಕ್ ಆಗುತ್ತೆ. ಯಾರು ನನಗೆ ತಾಳಿ ಕಟ್ಟಿದ್ದು, ಯಾರು ನನಗೆ ತಾಳಿ ಕಟ್ಟಿದ್ದು ಅಂತ ಕಿರ್ಚಾಡ್ತಾಳೆ. ಆಮೇಲೆ ಯಾರು ಏನು ಹೇಳೋಕ್ಕೆ ಹೋಗಲ್ಲ. ಹೇಳ್ರೆ ಯಾರೇ ಮಾಡಿದ್ದು ಈ ಥರ, ಹೇಳ್ರೆ ಅಂತಾರೆ. ಅವರೆಲ್ಲ ಹೇಳಕ್ಕೆ ಹೋದರೆ ಐಶ್ವರ್ಯ ಅಂತ ಕಿರ್ಚಾಡಿ ಕೂಗಾಡಿ ಕೊನೆಗೆ ಆಚೆಗೆ ಬರ್ತಾಳೆ. ರೂಮಿಂದ ಆಚೆಗೆ ಬಂದು, ಆಚೆ ಎಲ್ಲ ಇರ್ತಾರೆ, ಆಚೆ ಎಲ್ಲ ಇದ್ದಾಗ ಜೋರು ಕೂಗಾಡ್ತಾಳೆ, ನನಗೆ ಯಾರು ತಾಳಿ ಕಟ್ಟಿದ್ದು, ನೀವೆಲ್ಲ ಏನು ಮಾಡ್ತಾಯಿದ್ರಿ, ಅವನು ಇಷ್ಟು ಬೇಗ ಜೈಲಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ, ಅವನು ಎಳ್ಕೊಂಡು ಹೋಗಿರೋದು ಕೇಸು ಫಿಟ್ ಆಗಿದೆ, ಅವನು ಹೆಂಗೆ ಬರ್ತಾನೆ, ನೀವೇನು ಮಾಡ್ತಿದ್ರಿ ಡ್ಯಾಡ್, ನಿಮಗೆ ಗೊತ್ತಿರಲಿಲ್ವಾ ಅಂತ. ಅದು ಹಂಗಲ್ಲಮ್ಮ ಐಶ್ವರ್ಯ, ನೀವು ಸುಮ್ಮನಿರಿ ಡ್ಯಾಡ್, ನಿಮಗೆ ಗೊತ್ತಿಲ್ವಾ, ನೀವು ಯಾರು ನನಗೆ ತಾಳಿ ಕಟ್ಟಿದ್ದು, ಹೇಳಿ ಅಂತ.
ಅಲ್ಲಿ ಅಮ್ಮ ಹತ್ರ ಹೋಗ್ತಾಳೆ, ನಮ್ಮ ನಿನಗಾದ್ರೂ ಗೊತ್ತಿಲ್ವ ಮಮ್ಮಿ, ನೀನು ಹೇಳು ಯಾರು ತಾಳಿ ಕಟ್ಟಿದ್ದು ನನಗೆ ಅಂತ ಅವಳು ಕೇಳ್ತಾಳೆ. ಅಲ್ಲಿಂದ ಹೋಗಿ ಆಮೇಲೆ ಅಲ್ಲಿರೋರ್ನೆಲ್ಲ ಕೇಳ್ತಾಳೆ, ನೀವು ನೋಡಿದ್ರಾ, ಯಾರಾದರೂ ನೀವು ನೋಡಿದ್ರಾ ಅಂತೇಳಿ. ಯಾರೂ ಮಾತೇ ಆಡಲ್ಲ. ಲಾಸ್ಟಲ್ಲಿ ಅಜ್ಜಿ ಹೇಳ್ಬಿಡುತ್ತೆ. ಅಜ್ಜಿನೂ ಸುಮ್ಮನೆ ಇರುತ್ತೆ, ಹೇಳಲ್ಲ. ರಾಮಣ್ಣನೇ ಬರ್ತಾನೆ ಆ ಕಡೆಯಿಂದ, ಯಾರು ತಾಳಿ ಕಟ್ಟಿದ್ದು ಹೇಳಿ, ಯಾರು ತಾಳಿ ಕಟ್ಟಿದ್ದು ನನಗೆ ಅಂತ ಕಿರ್ಚಾಡ್ತಿರ್ತಾಳಲ್ವ ಐಶ್ವರ್ಯ. ಆವಾಗ ರಾಮಣ್ಣ ನಾನೇ ತಾಳಿ ಕಟ್ಟಿದ್ದು ಅಂತ ಬರ್ತಾನೆ. ಯಾರು ನಾನು ಅಂತ ಬರ್ತಾನೆ. ಆವಾಗ ನೀನು ನನಗೆ ತಾಳಿ ಕಟ್ತಾ, ನೀನು ಯಾರು ನನಗೆ ತಾಳಿ ಕಟ್ಟೋಕ್ಕೆ, ನೀನು ಯಾವನೋ ನನಗೆ ತಾಳಿ ಕಟ್ಟೋಕ್ಕೆ ಅಂತ ಕಿರ್ಚಾಡ್ಬಿಡ್ತಾಳೆ. ಅಷ್ಟು ಕಿರ್ಚಾಡಿದ್ರೂ ಕೆನ್ನೆಗೆಲ್ಲ ಹೊಡಿತಾಳೆ ಅವನಿಗೆ, ದೂಕ್ತಾಳೆ, ಹೊಡಿತಾಳೆ, ಕೆನ್ನೆಗೆ ಹೊಡಿತಾಳೆ. ಏನೇ ಮಾಡಿದ್ರೂ ಏನೂ ಮಾಡೋಕ್ಕಾಗಲ್ಲ. ನಾನೇ ಕಟ್ಟಿದ್ದು ಅಂತ ಅವನು ಒಪ್ಕೊಂಡು ಬಿಡ್ತಾನೆ. ಇನ್ನು ಯಾರೂ ಮಾತಾಡಲ್ಲ ಅಂದಾಗ, ಅದಕ್ಕೆ ಡ್ಯಾಡಿ ನಿಮಗೇನಾಗಿತ್ತು, ನಿಮ್ಮ ಬುದ್ಧಿ ಏನಾಗಿತ್ತು, ಅವನ ಹತ್ರ ತಾಳಿ ಕಟ್ಸಿದ್ದೀರಲ್ಲ, ಅವನು ಯಾರು ಅಂತ. ಆಮೇಲೆ ಅಜ್ಜಿ ಹೇಳುತ್ತೆ, ಅವನು ಚಿಕ್ಕದ್ರಲ್ಲೇ ರಾಮಣ್ಣ ಅಂತ, ನೀನು ಅವನು ಜೊತೆನೇ ಓದ್ತಾಯಿದ್ರಿ, ಜೊತೆನೇ ಆಡ್ತಾಯಿದ್ರಿ, ನೀನು ಮರ್ತಿದ್ದೀಯನವ, ಅವನು ರಾಮಣ್ಣ ಅಂತ ಹೇಳ್ಬಿಟ್ಟು ಐಶ್ವರ್ಯನೇ ಮದುವೆ ಆಯ್ತೀನಿ ಅಂತ ಹೇಳೋನಲ್ಲ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವನು ಯಾರು ಅಂತಲೂ ನಂಗೆ ಗೊತ್ತಿಲ್ಲ, ಯಾರು ನನಗೆ ಯಾಕೆ ಕಟ್ಟಬೇಕಾಗಿತ್ತು ತಾಳಿಯ, ಇವನು ಯಾರು ನನಗೆ ಕಟ್ಟೋಕ್ಕೆ, ಇವನು ಹಂಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಸರಿ ಬೈತಾಳೆ. ಮಾತ್ರ ಬೈಯೋದು ಅಂದರೆ ಅಷ್ಟಿಷ್ಟು ಬೈಯಲ್ಲ. ಆಮೇಲೆ ಅವ್ರ ಅಮ್ಮನ ಹತ್ರ ಹೋಗ್ತಾಳೆ, ಅಮ್ಮ ಮಮ್ಮಿ ನಿನಗಾದ್ರೂ ಗೊತ್ತಾಗಲಿಲ್ವ ಮಮ್ಮಿ, ಯಾಕೆ ಇವನ ಹತ್ರ ತಾಳಿ ಕಟ್ಟಿಸ್ದೆ, ಯಾರು ಇವನು ಅಂತ. ಅವಳು ಸುಮ್ಮನೆ ನಿಂತಿರ್ತಾಳೆ ಪಾಪ, ಅವಳೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆಮೇಲೆ ಎಲ್ಲರೂ ಸುಮ್ಮನೆ ನಿಂತಿರ್ತಾರೆ, ರಾಮಣ್ಣನೂ ಸುಮ್ಮನೆ ನಿಂತಿರ್ತಾನೆ. ಏನು ಮಾಡೋಕ್ಕಾಗ್ತಾಯಿಲ್ಲ ಪಾಪ. ಅವಳು ಕಿರ್ಚಾಡ್ತಿರ್ತಾಳೆ. ಅವಳು ಶಾಕ್ ಆಗಿರುತ್ತೆ. ಹೌದು, ಮದುವೆ ದಿನ ಗಂಡು ಅವನ್ನೇ ಮದುವೆ ಆಯ್ತೀನಿ ಅಂದ್ಕೊಂಡವನು ಅವನು ಜೈಲಿಗೆ ಹೋದರೆ, ಇನ್ನೊಬ್ಬನ ಹತ್ರ ತಾಳಿ ಕಟ್ಟಿಸಿದ್ದಾರೆ ಅಂದರೆ ಇವನು ಯಾರು ಅಂತಲೂ ಗೊತ್ತಿಲ್ಲ. ಅವ್ರ ಅಮ್ಮನೂ ಕೂಡ ಹೇಳಿಲ್ಲ, ಅವನ ಬಗ್ಗೆನೇ ಯಾವತ್ತೂ ಮಾತಾಡಿಲ್ಲ. ಅಂಥದ್ರಲ್ಲಿ ಇವನು ಯಾರೋ ಮಧ್ಯದಲ್ಲಿ ಬಂದು ಈವೆಂಟ್ ಅವನಾಗಿ ಡೆಕೋರೇಟರ್ ಆಗಿ ಇಲ್ಲಿ ಬಂದು ಅವನ ಹತ್ರ ತಾಳಿ ಕಟ್ಸೋರೆ ಅಂದರೆ ಶಾಕ್ ಆಗಲ್ವಾ. ಒಳಪಟ್ಟಿ ಹಿಡ್ಕೊಂಡಿದ್ದೆ ರಪ್ಪನ ಕೆನ್ನೆ ಹೊಡೆದೇ ಬಿಡ್ತಾಳೆ, ಸಖತ್ತಾಗಿ ಹೊಡೆದು ಬಿಡ್ತಾಳೆ. ಅಜ್ಜಿ ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಾ ಇರುತ್ತೆ. ಆಮೇಲೆ ರಾಮಣ್ಣನ ಅಪ್ಪನೂ ಬಿಟ್ಟಂಗೆ ನೋಡ್ತಾ ಇರ್ತಾನೆ. ಮತ್ತು ಐಶ್ವರ್ಯ ಅಮ್ಮ ಕೂಡ ಎಲ್ಲರೂ ಹಂಗಂಗೆ ನೋಡ್ತಾನೆ ನಿಂತಿರ್ತಾರೆ. ಅಜ್ಜಿ ಹೇಳಕ್ಕೆ ಹೋಗುತ್ತೆ. ಹೋದರೆ, ಸುಮ್ಮನಿರು ಮುದುಕಿ, ನಿನಗೇನು ಗೊತ್ತು, ನನ್ನ ಭಾಳ ಹಾಳಾಯಿತು, ಹಾಗೆ ಹಿಂಗೆ ಅಂತ ಮತ್ತೆ ರಂಪಾಟ ಮಾಡ್ತಾಳೆ. ಏನಾಗಲ್ಲ ಬಿಡವ, ಒಳ್ಳೇದಾಗುತ್ತೆ ಅಂದರೆ, ಸುಮ್ಮ ಕೂತ್ಕೋ ಅಜ್ಜಿ, ಮಾತಾಡಬೇಡ ನೀನು ಅಂತೇಳಿ ಬೈತಾಳೆ. ಹಂಗಾಗಿ ಅಜ್ಜಿನೂ ಆಮೇಲೆ ಸುಮ್ಮನಾಗಬೇಕಾಗುತ್ತೆ. ಅವಳು ಬಾಯಿಗೆ ಅವಳು ಹಾರಾಟ ಕಿರ್ಚಾಟಕ್ಕೆ ಎದ್ರುಕೊಂಡು ಅಜ್ಜಿ ಮಾತೇ ಆಡಲ್ಲ, ಸುಮ್ಮನಾಗ್ಬಿಡುತ್ತೆ. ಆಮೇಲೆ ಅಜ್ಜಿ ಸುಮ್ಮನಾಗುತ್ತೆ. ಇವಳು ಅವನಿಗೆ ಬೈತಾಳೆ, ಸರಿ ಬೈತಾಳೆ, ಮಾತ್ರ ಅಷ್ಟಿಷ್ಟು ಬೈಯಲ್ಲ. ಆಮೇಲೆ ಅವ್ರ ಅಮ್ಮಂಗೂ ಬೈತಾಳೆ, ಅವ್ರ ಅಪ್ಪಂಗೂ ಬೈತಾಳೆ, ಎಲ್ಲರಿಗೂ ಬೈತಾಳೆ. ಈ ಮದುವೆ ನನಗಿಷ್ಟ ಇಲ್ಲ, ಈ ತಾಳಿ ನನಗೆ ಬೇಕಾಗಿಲ್ಲ ಅಂತೇಳೆಲ್ಲ ಕೂಗಾಡ್ತಾಳೆ. ಅಲ್ಲಿರೋರೆಲ್ಲರೂ ನೋಡ್ತಾನೇ ಇರ್ತಾರೆ, ಯಾರೂ ಮಾತಾಡೋಕ್ಕೆ ಹೋಗಲ್ಲ. ಅಷ್ಟು ಸ್ಟ್ರಾಂಗಾಗಿ ಕೂಗಾಡ್ತಿರ್ತಾಳಲ್ಲ, ಏನೂ ಮಾತಾಡೋಕ್ಕಾಗಲ್ಲ. ಆಮೇಲೆ ಅಜ್ಜಿ ನಗಾಡ್ಕೊಂಡು ಹೇಳೋಕ್ಕೆಲ್ಲ ಹೋಗುತ್ತೆ. ಏನು ಹೇಳೋಕ್ಕೆ ಹೋದ್ರು ಅವಳು ಕೇಳೋ ಮೂಮೆಂಟಲ್ಲೇ ಇರಲ್ಲ, ಬಾಯಿಗೆ ಬಂದಂಗೆ ಬೈತಾಳೆ. ಅದಾದಮೇಲೆ ಅಜ್ಜಿನೂ ಬೈದ್ಬಿಟ್ರೆ ಆಮೇಲೆ ಅಂತೇಳ್ಬಿಟ್ಟು, ಸುಮ್ಮನಿರವ ನೀನು ಅಂತಾನೆ ಮಗ, ನೀ ಮಾತಾಡಬೇಡ ಸುಮ್ಮನಿರವ ಅಂತಾನೆ. ಅಜ್ಜಿ ಸುಮ್ಮನಾಗುತ್ತೆ. ಆಮೇಲೆ ಸುಮ್ಮನಾಗುತ್ತೆ. ಹಿಂಗೆ ನೋಡ್ತಾ ನಿಂತಿರ್ತಾರೆ. ಅವ್ರ ಅಪ್ಪನ ಹತ್ರ ಹೋಗ್ತಾಳೆ. ಅವ್ರ ಅಪ್ಪನ ಕೊಳ್ಪಟ್ಟಿ ಹಿಡಿಬೇಕು. ಇನ್ನೇನು, ನಿನಗೇನಾಗಿತ್ತು ಡ್ಯಾಡಿ, ನಿಂಗೆ ಗೊತ್ತಿತ್ತಲ್ವ, ನೀನು ಯಾಕೆ ಡ್ಯಾಡಿ ಇಂಥ ಕೆಲಸ ಮಾಡಿಸ್ದೆ, ಅವ್ನು ಯಾರು ಡ್ಯಾಡಿ, ಅವ್ನು ನನಗೆ ಯಾಕೆ ಡ್ಯಾಡಿ ತಾಳಿ ಕಟ್ತಾ ಅಂತ ಕೂಗಾಡ್ತಾಳೆ. ಅದಕ್ಕೆ ಅವರಪ್ಪ, ಅದು ಹಂಗಲ್ಲ ಮಗಳೇ, ಹಿಂಗೆ ಅಂತ ಹೇಳಕ್ಕೆ ಹೋಗ್ತಾನೆ. ಏನು ಹೇಳಕ್ಕೆ ಹೋದ್ರೂ ಅವಳು ಕೇಳಿಸ್ಕೊಳ್ಳೋ ಇದರಲ್ಲೇ ಇರಲ್ಲ. ಅಷ್ಟು ಸಿಟ್ಟು, ಅಷ್ಟೂ ದುಃಖ ಅವಳಿಗೆ. ಈ ಥರ ನನಗೆ ಮಾಡಿದ್ದಾರಲ್ಲ, ಪ್ರಜ್ಞೆ ಇಲ್ಲದ ಟೈಮಲ್ಲಿ ನನಗೆ ತಾಳಿ ಕಟ್ಟಿಸೋರಲ್ಲ ಅನ್ನೋದೇ ಅವಳಿಗೆ. ಪ್ರಜ್ಞೆ ಬಂದಮೇಲೆ ಕಟ್ಟಿಸ್ಬೋದಿತ್ತು, ಪ್ರಜ್ಞೆ ಹೋದಾಗಲೇ ಕಟ್ಟಬೇಕಿತ್ತ ಅನ್ನೋದು ಒಂದು. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಟೋರಿ. ಈ ಸ್ಟೋರಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ಈ ಕತೆ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಮತ್ತು ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.
ಕತೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾಳಿನ ಎಪಿಸೋಡಲ್ಲಿ ಏನು ಬರುತ್ತೆ ಅಂಥೇಳಿ ನಾಳೆ ಹೊಸ ವೀಡಿಯೋ ಮಾಡಿ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.